ಇವತ್ತು ಸಾಂಸ್ಕೃತಿಕ ನಗರಿಯಲ್ಲಿ ವಿಶ್ವವಿಖ್ಯಾತ ದಸರಾ ಪ್ರತಿ ವರ್ಷ ಬರುತ್ತೆ, ಪ್ರತಿ ವರ್ಷ ಹೋಗುತ್ತೆ. ವರ್ಷ ಕೋಟ್ಯಾಂತರ ರೂಪಾಯಿ ದಸರಾ ಕಮಿಟಿ ಇರ್ಬೋದು ಹಾಗೂ ಸರ್ಕಾರ ಇರ್ಬೋದು ದಸರಾಗೆ ಖರ್ಚು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಸಂತೋಷವಾದಂಥ ವಿಚಾರ. ಆದರೆ ಮೂಲವಾಗಿ ರಾಜಮನೆತನ ಮೈಸೂರಿಗೆ ಕೊಟ್ಟಿದ್ದಂಥ ಕೊಡುಗೆಗಳೇನು, ಆ ಪರಂಪರೆಯನ್ನು ಉಳಿಸೋ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು, ಅಧಿಕಾರಿಗಳು ಕೆಲಸ ಮಾಡಬೇಕು. ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿಲ್ಲ. ಇವತ್ತು ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬ್ರಿಟಿಷ್ ವೈಸ್ರಾಯ್ಗಳಿಗೆ ಬಂದಾಗ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅಂದಿನ ಕಾಲದಲ್ಲಿ ಅವರ ಆದೇಶದ ಮೇಲೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆದೇಶದ ಮೇಲೆ ಲಲಿತ್ ಮಹಲನ್ನು ಕಟ್ಟಿಸ್ತಾರೆ. ಆ ಲಲಿತ್ ಮಹಲ್ಗೆ ಸ್ವಾಗತವಾಗಿ ಲಲಿತ್ ಮಹಲ್ಗೆ ಬರೋದಕ್ಕೆ ಒಂದು ಕಮಾನ್ ಗೇಟ್, ಅಂದರೆ ಒಂದು ಸ್ವಾಗತವಾಗಿ ಒಂದು ಇದನ್ನು ಕಟ್ತಾರೆ, ಕಮಾನ್ ಗೇಟನ್ನು. ಇವತ್ತು ಆ ಗೇಟು ಹಾಳಾಗಿದೆ, ಕೊಂಪೆ ಆಗಿದೆ. ಅದನ್ನು ಅಧಿಕಾರಿಗಳು ನೋಡೋರಿಲ್ಲ, ಕೇಳೋರಿಲ್ಲ. 1921ನೇ ಇಸ್ವಿನಲ್ಲಿ ಲಲಿತ್ ಮಹಲ್ ಕಟ್ಟಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಅವಾಗ ಕಟ್ಟಿಸಿದಂಥ ಈ ಗೇಟು, ಈ ಕಮಾನು ಇವೆಲ್ಲ ಕೊಂಪೆ ಆಗಿದೆ. ದಯಮಾಡಿ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲಿ ಲೈಟು ಹಾಕಿದ್ದಾರೆ ಕೂಡ ಏನು ಪ್ರಯೋಜನ ಇಲ್ಲ. ಇಲ್ಲಿ ಪಾರಂಪರಿಕವಾಗಿ ಬಂದಿರತಕ್ಕಂಥ ಲೈಟ್ ವ್ಯವಸ್ಥೆ ಕೂಡ ಇದೆ, ಅದಕ್ಕೆ ಯಾವುದೇ ರೀತಿಯ ಇದನ್ನು ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಪಾರಂಪರಿಕವಾದಂಥ ಕಟ್ಟಡವನ್ನು, ಪಾರಂಪರಿಕವಾದಂಥ ಈ ಕಮಾನ್ ಗೇಟನ್ನು, ಈ ಒಂದು ಜಾಗವನ್ನು ಉಳಿಸುವಂಥ ಕೆಲಸಗಳನ್ನ ಮಾಡಿ ಮೈಸೂರಿಗೆ ಕೊಡುಗೆ ಕೊಡಿ ಅಂತಂದ್ಬಿಟ್ಟು ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ